ಸ್ನೇಹಿತರೆ, ಚಿನ್ನಯ್ಯನಿಗೆ ಕಂಡೀಷನಲ್ ಬೇಲ್ ಆಗಿದೆ. ಏನಿದು ಕಂಡೀಷನಲ್ ಬೇಲ್? ಕಂಡೀಷನಲ್ ಬೇಲ್ ಅಂಡ್ ಅನ್ಕಂಡೀಷನಲ್ ಬೇಲ್ ಅಂತ ಇರುತ್ತೆ. ಕಂಡೀಷನಲ್ ಬೇಲ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಬೇಲ್ ಅಂದ್ರೆ ಜಾಮೀನು ಮಂಜೂರಾದಾಗ ಆ ವ್ಯಕ್ತಿಗೆ ಕೋರ್ಟ್ ತನ್ನ ಆದೇಶದಲ್ಲಿ ಕೆಲವು ಕಂಡೀಷನ್ಸ್ ಅನ್ನ ಹಾಕಿರತ್ತೆ. ಷರತ್ತುಬದ್ಧ ಜಾಮೀನು ಅಂತ ಹೇಳಿ ಕನ್ನಡದಲ್ಲಿ ಕರಿಬಹುದು. ಈಗ ಈ ಷರತ್ತುಗಳು ಚೆನ್ನಯ್ಯನಿಗೆ ಏನೆಲ್ಲ ಹಾಕಿದೆ ಅಂತ ಹೇಳಿದ್ರೆ, ಮೊದಲನೇ ಷರತ್ತೇನಪ್ಪಾ ಅಂತ ಹೇಳಿದ್ರೆ, ಅವರು ಅಂದ್ರೆ ಸೆಷನ್ಸ್ ಕೋರ್ಟ್ ಏನಿದೆ ಮಂಗಳೂರು ಡಿಸ್ಟಿಕ್ ಕೋರ್ಟ್, ಇದರ ವ್ಯಾಪ್ತಿಯಲ್ಲಿಯೇ ಇರಬೇಕು ಅನ್ನುವಂಥದ್ದು. ಮತ್ತೆ ತಿಂಗಳಿಗೊಮ್ಮೆ ಸೈನ್ ಮಾಡಬೇಕು ಅನ್ನುವಂಥದ್ದು. ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಚೆನ್ನಯ್ಯ ಯಾವುದೇ ಮಾಧ್ಯಮಗಳಿಗೆ ಅಥವಾ ಎಲ್ಲಿಯೂ ಯಾವುದೇ ಹೇಳಿಕೆಗಳನ್ನ ಕೊಡಬಾರ್ದು. ಇದು ಕೂಡ ವಿಶೇಷವಾಗಿದೆ. ಹಾಗೆ ಮೂರನೇದೇನಪ್ಪಾ ಅಂದ್ರೆ, ಆ ವ್ಯಾಪ್ತಿಯನ್ನ ಬಿಟ್ಟು ಎಲ್ಲೂ ಹೊರಗಡೆ ಹೋಗಬಾರ್ದು. ಹಾಗೂ ಯಾವುದೇ ಒಂದು ಏನು ಹೇಳಿಕೆಗಳನ್ನ ತಿರುಚುವಂಥದ್ದು, ವಿಟ್ನೆಸ್ಗಳನ್ನ ತಿರುಚುವಂಥದ್ದು, ಈ ರೀತಿಯಾದ ಕೆಲಸಕ್ಕೆ ಕೈ ಹಾಕಬಾರ್ದು ಅನ್ನುವಂತಹ ಷರತ್ತುಗಳು, ಇನ್ನು ಕೆಲವು ಷರತ್ತುಗಳನ್ನು ಒಳಗೊಂಡಿದೆ. ಇದು ಮುಖ್ಯವಾದ ಷರತ್ತುಗಳು ಅಂತ ನಾನು ನಿಮ್ ಮುಂದೆ ಹೇಳಿದ್ದೇನೆ. ಅನ್ಕಂಡೀಷನಲ್ ಬೇಲ್ ಅಂತ ಹೇಳಿದ್ರೆ ಈಗ ನಿಮ್ಗೆ ಅರ್ಥ ಆಗೋಗಿರತ್ತೆ. ಏನಂದ್ರೆ ಅದ್ರಲ್ಲಿ ಯಾವುದೇ ಕಂಡೀಷನ್ ಇರಲ್ಲ, ಬೇಲ್ ಮಂಜೂರಾಗಿರುತ್ತೆ. ಆ ವ್ಯಕ್ತಿಯನ್ನ ಕೋರ್ಟಿಗೆ ಯಾವಾಗೆಲ್ಲ ಹಾಜರಾಗಬೇಕು ಅಂತ ಹೇಳ್ತಾರೆ ಆಗೆಲ್ಲ ಹಾಜರಾದ್ರೆ ಆಯ್ತು ಅನ್ನುವಂಥ ವಿಚಾರ. ಈಗ ಚಿನ್ನಯ್ಯನಿಗೆ ಷರತ್ತುಬದ್ಧ ಜಾಮೀನು ಆಗಿರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ನಾವು ಗಮನಿಸಿದ್ರೆ, ಚಿನ್ನಯ್ಯ ಈ ಮೊದಲು ಸಾಕ್ಷಿದಾರ. ಆಕ್ಚುಲಿ ಈ ಬುರುಡೆ ಪ್ರಕರಣ ಅಂತ ಏನಿದೆ, ಈ ಬುರುಡೆ ಪ್ರಕರಣದ ಮುಖ್ಯ ಪಾತ್ರಧಾರಿ ಚಿನ್ನಯ್ಯ. ಆತನೇ ಒಂದು ಬುರುಡೆಯನ್ನ ಹಿಡ್ಕೊಂಡು ಸ್ಟೇಷನ್ನಿಗೆ ಹೋಗಿ, ನೋಡಿ ನಾನೇ ಊಟ ಹಾಕಿದಂತಹ ಒಂದು ಬುರುಡೆ ಇದು ಒಂದು ಹೆಣ್ಣು ಮಗಳ ಬುರುಡೆ ಅಂತಲೂ ಏನೋ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆ ನಂತರ ಅದು FIR ಆಗಲ್ಲ. ಒಂದಷ್ಟು ವಕೀಲರ ಮುಖಾಂತರ ಕೋರ್ಟಿಗೆ ಹೋಗಿ ಕೋರ್ಟ್ ಆದೇಶ ಮಾಡುತ್ತೆ FIR ಮಾಡೋದಕ್ಕೆ. ಸರಿ, ಆದೇಶನೂ ಆಯ್ತು. ಅದಾದ್ಮೇಲೆ ತನಿಖೆ ಪ್ರಾರಂಭ ಆಗಲ್ಲ, ಬುರುಡೆ ಪ್ರಕರಣ ತನಿಖೆ ಪ್ರಾರಂಭ ಆಗಲ್ಲ. ಇದು ಒಂದಷ್ಟು ಹೆಣಗಳನ್ನ ಊತಾಕಿರುವಂತಹ ಪ್ರಕರಣ ಅಂತ ಹೇಳಿ ಥ್ರೂಔಟ್ ಕರ್ನಾಟಕ ಹೋರಾಟಗಾರರು ಹೋರಾಟಕ್ಕೆ ಮುಂದಾಗ್ತಾರೆ. ಧರ್ಮಸ್ಥಳದಲ್ಲಿ ಒಂದಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. 20 ವರ್ಷದಿಂದ ಹಲವಾರು ಹೆಣ್ಮಕ್ಳನ್ನ ಮಣ್ಣಿನ ಅಡಿಯಲ್ಲಿ ಊತು ಹಾಕಲಾಗಿದೆ. ಸುಮ್ಮನೆ ಊತು ಹಾಕಿಲ್ಲ, ಅತ್ಯಾಚಾರ ಮಾಡಿ ಕೊಂದು ಹಾಕಿ ಊತು ಹಾಕಿದ್ದಾರೆ ಅಂತ. ಸೊ ಇದು ದೊಡ್ಡ ಸಂಚಲನ ಮೂಡಿಸಿದ ಕಾರಣ ಬರೀ ಕರ್ನಾಟಕ ಅಲ್ಲ, ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತಿದು. ಇದರಿಂದ SIT ಕೂಡ ರಚನೆ ಆಗತ್ತೆ. ಏನು SIT ಅಂತ ನಿಮ್ಗೆಲ್ಲ ಗೊತ್ತಿರೋ ಅಂತ ವಿಚಾರನೇ. SIT ರಚನೆ ಆದ್ಮೇಲೆ ಈ ಚಿನ್ನಯ್ಯನನ್ನ ಧರ್ಮಸ್ಥಳದ ಬಂಗ್ಲಾಗುಡ್ಡೆ ಇನ್ನೂ ಹಲವು ಪ್ಲೇಸಸ್ ಅಲ್ಲಿ ಕರ್ಕೊಂಡೋಗಿ ಅಗಿಯುವಂತ ಕೆಲಸ ಆಗತ್ತೆ. ಅಂದ್ರೆ ಏನು ತಾನು ಊತು ಹಾಕಿದ್ದೇನೆ ನೂರಾರು ಹೆಣಗಳನ್ನ ಅಂತ ಚಿನ್ನಯ್ಯ ಹೇಳ್ತಾನೆ. ಹಾಗೆ ಒಂದು 13 ಸ್ಥಳಗಳನ್ನ ಗುರುತಿಸಿ ಅಲ್ಲೆಲ್ಲ ಅಗಿಲಿಕ್ಕೆ ಶುರು ಮಾಡ್ತಾರೆ, ಬಗಿಲಿಕ್ಕೆ ಶುರು ಮಾಡ್ತಾರೆ. ಬಗೆದಷ್ಟು ಏನೋ ಚಿನ್ನ ಬೆಳ್ಳಿ ವೈಡೂರ್ಯ ಸಿಗತ್ತಾ ಅಂತಂದ್ರೆ, ಇದು ಆಲ್ಮೋಸ್ಟ್ 20 years ಇಂದ ಆಗಿರೋದ್ರಿಂದ ಅಲ್ಲಿ ಕೆಲವೊಂದು ಸಿಗುತ್ತೆ, ಕೆಲವೊಂದು ಸಿಗಲ್ಲ. ಅದೇನು ಅನ್ನುವಂಥದ್ದನ್ನ ನಾವು ಮಾಧ್ಯಮಗಳನ್ನು ನೋಡಿ ಮಾತ್ರ ತಿಳ್ಕೊಂಡಿರೋದು. ಅದನ್ನ SIT ಅವರೇ ಪಡಿಸ್ಬೇಕಾಗಿದೆ. ಇನ್ನು ಏನು SIT ಇಂದ ವರದಿ ಬರ್ಲಿಲ್ಲ. ಇದಕ್ಕಿಂತ ಮೊದಲೇ ಚಿನ್ನಯ್ಯನ ಮೇಲೆ ಇನ್ನೊಂದು FIR ಆಗತ್ತೆ. ಅದು ಯಾರು ಮಾಡಿದ್ದು? SIT ಅವರು ಆತನನ್ನ ಕರ್ಕೊಂಡೋಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಿಸ್ತಾರೆ. ವಾಪಸ್ 183 ಸ್ಟೇಟ್ಮೆಂಟ್ ಆಗತ್ತೆ. ಹಾಗಾದ್ರೆ ಮೊದಲು ಕೊಟ್ಟ 183 ಸ್ಟೇಟ್ಮೆಂಟ್ಗೆ ತದ್ವಿರುದ್ಧವಾಗಿ ಇನ್ನೊಂದು 183 ಸ್ಟೇಟ್ಮೆಂಟ್. ಅಂದ್ರೆ ಏನಂದ್ರೆ, ಇವತ್ತು ನಾನೆಲ್ಲ ಹೌದು ಅಂತ ಹೇಳಿದ್ದೆಲ್ಲ ನಾನು ಇನ್ನೊಂದು 183 ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ ಅಂತ ಹೇಳ್ತೀನಿ. ಸೊ ಆ 183 ಸ್ಟೇಟ್ಮೆಂಟ್ ನ ಇದರಲ್ಲಿ ಚಿನ್ನಯ್ಯನನ್ನ ಬಂಧಿಸಿ ಜೈಲಿಗೆ ಹಾಕಿಬಿಡ್ತಾರೆ. ಸರಿ, ಈಗ ಜೈಲಲ್ಲಿರುವ ಚಿನ್ನಯ್ಯ ಫುಲ್ಲು ಕನ್ಫ್ಯೂಸ್ ಆಗ್ಬಿಡ್ತಾನೆ. ಏನಿದು, ನಾನು ಅನ್ಕೊಂಡೆ ಮೊದಲು ನಾನು ಹೌದು ಅಂದದನ್ನ ಈಗ ಇಲ್ಲ ಅಂತ ಹೇಳಿದ್ರೆ ನನ್ನನ್ನ ಹೊರಗೆ ಕಳಿಸ್ಬಿಡ್ತಾರೆ ಅಂತ ಹೇಳಿ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಏನಿದು, ನಾನು ಒಳಗಿದ್ದೀನಿ ಅನ್ನುವಂತ ಒಂದು ಆಶ್ಚರ್ಯ, ದಿಗ್ಭ್ರಾಂತ ಖಂಡಿತ ಆಗಿರ್ತಾನೆ.
ಮೊದಲಿಗೆ ಆತ ಹೇಳುವಂಥದ್ದೇನಂದ್ರೆ ಇಲ್ಲಿ ಹೆಣಗಳನ್ನ ಊತಿಟ್ಟಿರುವುದು ಸತ್ಯ, ಪೊಲೀಸ್ ಆಫೀಸರ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಆಗಿನ ಒಂದು 20 ವರ್ಷದ ವಿಚಾರ ಹೇಳ್ತಾ. ಅದು ವಿಡಿಯೋಗಳು ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅವೈಲಬಲ್ ಇದೆ, ಇವತ್ತಿಗೂ ಇದೆ. ಅದೇ ಆಧಾರದ ಮೇಲೆ ಮೊದಲನೇ 183 ಸ್ಟೇಟ್ಮೆಂಟ್ ಆಗಿರುತ್ತೆ. ಎರಡನೇ 183 ಸ್ಟೇಟ್ಮೆಂಟ್ ಏನಂದ್ರೆ, ನಾನು ಏನು ಮೊದಲನೇ 183 ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಅದೆಲ್ಲ ನನ್ನನ್ನ ಪ್ರಚೋದನೆ ಮಾಡಿದ್ರಿಂದ ಮಾತ್ರ ನಾನು ಕೊಟ್ಟಿದ್ದೇನೆ. ಆ ಪ್ರಚೋದನೆ ಮಾಡಿರುವಂತವ್ರು ಗಿರೀಶ್ ಮಟ್ಟಣ್ಣನವರು, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ ಹಾಗೂ ವಿಠಲ್ ಗೌಡ, ಕುಸುಮಾವತಿ, ಹೀಗೆ ಒಂದಷ್ಟು ಹೆಸರುಗಳನ್ನ ಹೇಳ್ತಾರೆ. ಅದೇ ಹೆಸರುಗಳನ್ನ ಅವರ ಹೆಂಡತಿ ಕೂಡ ಹೇಳ್ತಾರೆ. ಆಕೆಯ ಅವನ ಹೆಂಡತಿ ಅಂದ್ರೆ ಚಿನ್ನಯ್ಯನ ಹೆಂಡತಿ ಇದೇ ವಿಚಾರಗಳನ್ನ ಹೇಳ್ತಾರೆ. ನಮಗೆ ಏನೂ ಗೊತ್ತಿಲ್ಲ, ನಾವು ಅಮಾಯಕರು, ಯಾರೂ ತಪ್ಪು ಮಾಡಿಲ್ಲ, ನಮ್ಮನ್ನು ಕರ್ಕೊಂಬಂದು ಈ ರೀತಿಯಾಗಿ ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಬಿಟ್ಟಿದ್ದಾರೆ ಅಂತ. ಅದೇನೇ ಇರ್ಲಿ, ಚಿನ್ನಯ್ಯ ಜೈಲಿಗೆ ಹೋದ ನಂತರ ಆತನ ಜೊತೆಗೆ ಶುರುವಲ್ಲಿ ಇದ್ದಂತಹ ವಕೀಲರು ಯಾರು ಆತನ ಸಹಾಯಕ್ಕೆ ಬರಲಿಲ್ಲ. ಸೊ ಒಂದು 2-3 ತಿಂಗಳು ಜೈಲಲ್ಲೇ ಒಂಥರ ಕೊಳೆಯುವ ಪರಿಸ್ಥಿತಿ ಬಂತು. ಆತನ ಹೆಂಡತಿ ಹೊರಗಡೆ ಕೂಗ್ಲಿಕ್ಕೆ ಶುರು ಮಾಡಿದ್ಲು, ಅಂದ್ರೆ ಅಳ್ಲಿಕ್ಕೆ ಶುರು ಮಾಡಿದ್ಲು, ಕಣ್ಣೀರ್ ಹಾಕಿದ್ಲು. ಒಂದಷ್ಟು ಮಾಧ್ಯಮಗಳು ಹೋಗಿ ಮೈಕ್ ಹಿಡಿದು ಇನ್ನೊಂದಷ್ಟು ಎದರಿ ಹೋಗಿ, ನಮಗೆ ಇದು ಬೇಕಾಗೇ ಇರ್ಲಿಲ್ಲ, ನಮ್ಮನ್ನೊಮ್ಮೆ ಬಿಟ್ರೆ ನಾವು ಚಿನ್ನಯ್ಯನನ್ನ ಕರ್ಕೊಂಡು ತಮಿಳ್ನಾಡಿಗೆ ಹೋಗ್ಬಿಡ್ತೀವಿ ಅಂತ ಇಲ್ಲಿಗೆ ಬಂದು ತಲುಪಿತು. ಆ ನಂತರ ಯಾರು ಮರಗಿದ್ರೋ ಅಥವಾ ಅಲ್ಲಿರುವಂತಹ ವಕೀಲರೇ ಒಂದು ಫ್ರೀ ಅಸಿಸ್ಟೆನ್ಸ್ ಕೊಟ್ಟರೋ ಗೊತ್ತಿಲ್ಲ, ಇವತ್ತು ಒಂದು ಕಂಡೀಷನಲ್ ಬೇಲ್ ಅಂತೂ ಆಗಿರೋದು ಸತ್ಯ. ಜೊತೆಗೆ ಒಂದಷ್ಟು ವಿಚಾರಗಳನ್ನ ನೋಡಿದ್ರೆ ಅದು ಅವರ ಹೆಂಡತಿಯೇ ಕೊಟ್ಟ ಹೇಳಿಕೆ, ಚಿನ್ನಯ್ಯನ ಹೆಂಡತಿಯ 2ನೇ ಹೆಂಡತಿ ಕೊಟ್ಟ ಹೇಳಿಕೆ ಕೇಳಿದ್ರೆ ಗಾಬರಿ ಆಗತ್ತೆ. ಕರ್ನಾಟಕ ನಮಗೆ ಸೇಫ್ ಅಲ್ಲ, ದಯವಿಟ್ಟು ನಮ್ಮನ್ನು ಕಳಿಸ್ಕೊಟ್ಟು ಬಿಡಿ, ನಾವು ಹೋಗಿ ಎಲ್ಲಾದ್ರೂ ತಮಿಳ್ನಾಡಲ್ಲಿ ಜೀವನ ಮಾಡ್ಕೊಳ್ತೇವೆ, ಚಿನ್ನಯ್ಯನನ್ನ ಹೇಗಾದ್ರೂ ಮಾಡಿ ನಮ್ ಜೊತೆಗೆ ಕಳಿಸ್ಕೊಟ್ಟು ಬಿಡಿ, ಆ ಕಂಡೀಷನ್ ಬೇಲ್ ಬೇಡ, ಬೇಕಾದ್ರೆ ತಿಂಗಳಿಗೊಮ್ಮೆ ಬಂದು ಹೋಗ್ತೇವೆ, ಅಥವಾ ಯಾವತ್ತೆಲ್ಲ ಕೋರ್ಟಿನ ವಾಯ್ದೆ ಇರತ್ತೆ ಅವತ್ತಿಗೆ ಬಂದು ಹೋಗ್ತೇವೆ, ಆದ್ರೆ ನಾವು ಮಂಗಳೂರಲ್ಲಿ ಮಾತ್ರ ಇರುವುದೇ ಇಲ್ಲ, ಕರ್ನಾಟಕ ನಮಗೆ ಸೇಫೇ ಅಲ್ಲ ಅಂತ ಹೇಳ್ಬಿಟ್ಲು. ಅಂದ್ರೆ ಇದರ ಅರ್ಥ ಏನು ಅನ್ನುವಂಥದ್ದನ್ನ ವೀಕ್ಷಕರೇ ನಿಮಗೆ ಬಿಟ್ಟು ಬಿಡ್ತಾನೆ, ನೀವೇ ಏನೋ ಒಂದು ಕಮೆಂಟ್ ಹಾಕಿ ನನಗೆ ತಿಳಿಸಿ. ಯಾಕಂದ್ರೆ ನಾನು ಏನ್ ಹೇಳಿದ್ರು ಅದು ತಪ್ಪಾಗತ್ತೆ. ಯಾಕಂದ್ರೆ ಕರ್ನಾಟಕ ಅಂದ್ರೆ ನಮ್ಗೆ ಹೆಮ್ಮೆ, ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ನಮ್ಗೆ ಒಂದು ಸಂತೋಷದ ವಿಚಾರ, ಸಂಭ್ರಮದ ವಿಚಾರ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾದ ಅಹಿತಕರ ಘಟನೆಗಳು ನಡೆದಿರೋದು ಕೂಡ ಅಷ್ಟೇ ಒಂಥರ ಕಹಿ ಘಟನೆ ಅಂತಾನೆ ಹೇಳ್ಬೋದು, ಕಹಿ ವಿಚಾರ ಕೂಡ ಹೌದು. ಸೌಜನ್ಯಗೆ ಇವತ್ತುವರೆಗೂ ನ್ಯಾಯ ಸಿಗದೆ ಇರುವಂತಹ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಬಂದಿರೋದು ಅದು ನಮ್ಮ ದುರ್ದೈವ ಅಂತಾನೆ ಹೇಳ್ಬೋದು. ಅದೇನೇ ಇರ್ಲಿ, ಚಿನ್ನಯ್ಯನ ಹೆಂಡತಿ ಈ ರೀತಿಯಾಗಿ ಮಾಧ್ಯಮಗಳ ಎದುರು ಹೇಳ್ತಾ ಇರೋದು ಸತ್ಯ. ಈ ಕಂಡೀಷನಲ್ ಬೇಲು ಚಿನ್ನಯ್ಯನ್ಗೆ ಸಿಕ್ಕಿರೋದು ಸತ್ಯ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ನೋಡ್ಬೇಕು. ಆದ್ರೆ ಕಾನೂನು ರೀತಿ ನೋಡಿದ್ರೆ, ನಾನು ಒಬ್ಳು ಕಾನೂನಿನ ವಿದ್ಯಾರ್ಥಿಯಾಗಿ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಯಾಕಂದ್ರೆ ನಾನು ಇನ್ನೂ ಕಲಿತಾನೇ ಇದ್ದೀನಿ ಅಂತ ಹೇಳೋದು ಯಾವಾಗ್ಲೂ, ಐ ಆಮ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್. ನನ್ನ ಪ್ರಕಾರ ಈ ಕೇಸಲ್ಲಿ 2ನೇ FIR ಹಾಕಿರೋದೇ ಒಂದು ವಿಶೇಷ. ಅದು ಹೇಗೆ ಹಾಕ್ಲಿಕ್ಕೆ ಸಾಧ್ಯ? ಮೊದಲನೇದು ಪ್ರೂವ್ ಆಗ್ದಂಗೆ 2ನೇ 183 ಸ್ಟೇಟ್ಮೆಂಟೇ ತಪ್ಪು ಅಂತ ನನ್ಗನ್ಸತ್ತೆ. ಅದೇನೇ ಇರ್ಲಿ ವೀಕ್ಷಕರೇ, ನಿಮಗೂ ಈ ಕಂಡೀಷನಲ್ ಬೇಲ್, ಅನ್ಕಂಡೀಷನಲ್ ಬೇಲ್ ಏನು ಅನ್ನುವಂಥದ್ದು ಅರ್ಥ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರೋದಂತೂ ಸತ್ಯ. ಯಾಕಂದ್ರೆ ಸೌಜನ್ಯಗೆ ಇವತ್ತವರೆಗೂ ನ್ಯಾಯ ಸಿಗ್ಲಿಲ್ಲ, ನ್ಯಾಯ ಸಿಗಲಿ ಅಂತ ಹೇಳ್ತಾ ಸತ್ಯಮೇವ ಜಯತೆ. Thank you for watching this video. Don't forget to subscribe my YouTube channel, Shailaja Amarnath. Thank you friends.